ನನ್ನ ಮದುವೆಯಂತೆ. ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ, ನಗು ನಿಗು ಏನಂತೆ, ಲೋಕವೆಲ್ಲ ಗುಲ್ಲಂತೆ. ಆಹಾ, ಎಷ್ಟು ವರ್ಷಗಳಾಯ್ತು ಗಂಡನಿಲ್ಲದೆ ಜೀವನ. ಯುದ್ಧ ಭೂಮಿಯಲ್ಲಿ ಆಕಸ್ಮಿಕವಾಗಿ ನಮ್ಮ ಅಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿಬಿಟ್ಟ. ಅಂದಿನಿಂದ ಇಲ್ಲಿಯವರೆಗೂ ಅನ್ನ ಆಹಾರಗಳನ್ನು ತ್ಯಜಿಸಿ ಏನು ಇಲ್ಲದೆ ಸಣ್ಣಗಾಗಿ ಬಿಟ್ಟಿದ್ದೇನೆ. ಈಗ ಮದುವೆಯಾಗಿ ಸರಿ ಹೋಗುತ್ತೇನೆ. ಈಗ ಓಹೋ, ಇಂತಹ ತಂಗಾಳಿಯಲ್ಲಿ ಹುಡುಕುತ್ತೇನೆ. ತಂಗಾಳಿ ಬೀಸಿದೆ, ತಪ್ಪನ್ನು ಚೆಲ್ಲಿದೆ. ತಂಗಾಳಿ ಬೀಸಿದೆ, ತಪ್ಪನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ. ತಂಗಾಳಿ ಬೀಸಿದೆ, ತಪ್ಪನ್ನು ಚೆಲ್ಲಿದೆ. ಘಮಘಮಲು, ಆನಂದದ ಘಮಘಮಲು. ಆಹಾ, ಓಹೋ, ಚೆನ್ನಾಗಿದೆ ಚೆನ್ನಾಗಿದೆ. ಹಿಂದಿನಿಂದಲೇ ಇಷ್ಟೊಂದು ಗುಂಡಗಿದೆಯಲ್ಲ ಇವನದು, ಮುಂದೇಗಿರಬೇಕು. ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೇನೆ, ಅಲ್ಲಿಯೂ ನೋಡುವೆನು. ಅಬ್ಬಾ, ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು, ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಮನೋಹರ, ಮನೋಹರ. ಯಾರು ನೀನು ಶುಭಾಂಗಿ? ಓಹೋ, ಇದ್ದಾನೆ ಇದ್ದಾನೆ, ನನಗೆ ಸರಿಯಾಗಿದ್ದಾನೆ. ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಶೂರ್ಪನ ಗಾಯನವರು. ಓಹೋ, ನೀನು ರಾವಣ ಸಹೋದರಿಯೇ? ಹಾಗಾದ್ರೆ ನೀನು ಅಸುರ ಕನ್ಯೆ. ನಾನು ಹಾಗೆ ಕಾಣುತ್ತಿರುವೆನೆ. ನೀನು ಬಂದ ಕಾರಣವೇನು? ನೀನೇ ಕಾರಣನು. ನನ್ನಿಂದೇನಾಗಬೇಕು? ಅದು ಹೇಗೆ? ಹೀಗೆ ಬಾ. ದೂರ ದೂರ ಇನ್ನೂ ಮಾತನಾಡು. ಸರಿ, ಹೀಗೆ ಬಾ, ಹೀಗೆ ಇಲ್ಲಿಗೆ ಬಾ. ಬಾ 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 ಬಾ. ಇನ್ನು ಬೆಲೆ ಕಾರಣವೇನು? ನೀನೇ ಕಾರಣನು. ಅದು ಹೇಗೆ? ಹೇಗೆಂದ್ರೆ ಹೇಗೆ ಹೇಳಲಿ ಪ್ರಿಯಾ? ಈಗ ನನಗೆ ಅಷ್ಟೊಂದು ಪುರುಸಾತ ಆಗಿಲ್ಲ. ಸಮಯ ಬೀರಿ ಹೋಗುತ್ತಿದೆ. ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿದ್ದೇನೆ. ಸುಮ್ಮನೆ ಕಾಡಿಸಬೇಡ, ಬಾ, ಒರೆಸಿಬಿಡು. ನಾನು ನಿನ್ನನ್ನು ಒರೆಸಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನಾನೋರ್ವನು ಇಲ್ಲಿಗೆ ಬಂದಿಲ್ಲ. ನನ್ನ ಸಂಗಡ ನನ್ನ ಅಗ್ರಜನಾದ ಶ್ರೀರಾಮಚಂದ್ರನಿರುವನು. ಅವನ ಬಳಿಗೆ ಹೋಗು, ನಿನ್ನಿಷ್ಟಾರ್ಥ ನೆರವೇರುವುದು. ಅಯ್ಯೋ ಮರುಳೆ ಮಂಕೆ, ಅದಕ್ಕೆ ನೀನು ದಡ್ಡ ಎನ್ನುವುದು. ನಾನು ಮೊದಲೇ ನಿಮ್ಮಣ್ಣನ ಬಳಿಗೆ ಹೋಗಿದ್ದೆನು. ಹಾಗಾದರೆ ನೀವು ನನ್ನ ಅತ್ತಿಗೆ? ಅಪ್ಪ ಎದ್ದೇಳಪ್ಪ, ನಮಸ್ಕಾರ. ಎದ್ದೆ, ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ. ಅಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ. ನಿಮ್ಮಣ್ಣನು ಏನು ಹೇಳಿದ ಗೊತ್ತೇ? ಏನು ಹೇಳಿದನು? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಇಲ್ಲಿಗೆ ಹೇಳಿ ಕಳಿಸಿದ್ದಾನೆ. ಓಹೋ, ಹಾಗೆಂದು ಹೇಳಿದನೆ. ಅವನು ಹೇಳಿದ್ದು ಸರಿಯಾಗೇ ಇದೆ. ನಾನು ರಾಮದಾಸ. ದಾಸ? ಯಾವ ದಾಸ? ರಾಮದಾಸ. ಯಾವ ದಾಸ? ಅಪ್ಪ ಏನು ಇಲ್ಲದೆ ಏನನ್ನು ದಾಸಪ್ಪನ? ಹೌದೌದು. ಈಗ ನಾನು ಇನ್ನನ್ನು ವರಿಸಬೇಕಾದರೆ ಅವನಿಂದ ಏನಾದರೂ ಒಂದು ಕುರುವನ್ನು ತೆಗೆದುಕೊಂಡು ಬಾ. ಆಹಾ, ನಾನು ರಕ್ಕಸಿರಬಹುದು, ತಲೆಯೂ ಇದೆ ನನಗೆ. ಹೌದೌದು, ನಾನು ಮೊದಲೇ ಗುರುತನ್ನು ತಂದಿದ್ದೇನೆ. ಎಲ್ಲಿ ತೋರಿಸಿ ನೋಡೋಣ. ತೋರಿಸೋ ಎಂದು ಕೊಡಲು ತೋರಿಸಿಬಿಡುತ್ತೇನೆ. ಅದು ತೋರಿಸುವ ಹಾಗಿಲ್ಲ,
ಹಾಗಾದರೆ ನಾನು ತೋರಿಸ್ಬಿಡಲೆ? ಕುರುವನ್ನು ತೋರಿಸು. ಹಾ ಹಾ, ಬಾರಪ್ಪ, ನಿನ್ನ ಕರ್ಮ ನೋಡು ಬಾರಪ್ಪ. ಬಾ 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 ತೋರಿಸು. ಬಾ ನೋಡು ಬಾ. ಓಹೋ, ಒಳ್ಳೆ ಕುರುವನ್ನೇ ಬರೆದಿರುವನು. ನಾನೇ ಹೇಳಿಕೊಂಡು ಬಂದಿದ್ದೆ. ಸಾರೆ ಬರದೆ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದೆ ಚಪಲೆ. ಮನೋಹರ, ದೂರ ದೂರ. ಸಾರೆ ಬರದೆ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದೆ ಚಪಲೆ. ಆಸೆ ತೋರಲೆ ಚಕೋರೆ ಓ ಸಂಗಯ್ಯಲ್ ಬಂದಯ, ಆಸೆ ತೋರಲೆ ಚಕೋರೆ ಓ ಸಂಗಯ್ಯಲ್ ಬಂದಯ. ಸಲ್ಲದಿಲ್ಲಿ ಸಾಸಂಗಳ್, ಸಲ್ಲದಿಲ್ಲಿ ಸಾಸಂಗಳ್. ಎಲ್ಲವಂ ವಿಚಾರಿಕನೆ, ಎಲ್ಲವಂ ವಿಚಾರಿಕನೆ. ಸಾರೆ ಬರದೆ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದೆ ಚಪಲೆ. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಂತಿರುಗಿ ಹೊರಟು ಹೋಗು. ರೇ ಲಕ್ಷ್ಮಣ, ಹಾಗೆಂದು ಆ ಕರಿಯನ್ನು ಬರೆದಿರುವನೇನು? ನನ್ನನ್ನೇನು ಸಾಮಾನ್ಯದವಳೆಂದು ಭಾವಿಸಿದೆಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ, ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು. ಜಾಗೃತಿಯಾಗಿ ತಿಳಿಸು. ಶೂರ್ಪನಖಿಗೆ ಸಿಟ್ಟು ಬಂದಿದೆ. ಓಹೋ, ಮೆಚ್ಚಬೇಕಾದ್ದೆ ಈ ರೂಪವನ್ನು. ನಾನು ಇನ್ನನ್ನು ವಿವಾಹ ಬೇಕಾದರೆ ನೀನು ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಯಾವ ಪದ್ಧತಿಯಂತೆ? ಕ್ಷತ್ರಿಯ ಪದ್ಧತಿ. ಅಯ್ಯೋ, ನೀನೇನು ಹೇಳಿದರೂ ಕೇಳುವೆನು. ಅದು ಹೇಗೆ? ಅದು ಹೇಗೆ ಎಂದರೆ, ಲಗ್ನವಾಗುವ ಮೊದಲು ವಧು ವರನನ್ನು ನೋಡಬಾರದು, ನೋಡಬಾರದು, ಮುಟ್ಟಲೂ ಬಾರದು, ನೀನಲ್ಲಿ ನಿಲ್ಲಲೂ ಬಾರದು, ಇಲ್ಲಿಗೆ ಬರಲೇಬೇಕು. ಆದ್ದರಿಂದನೇ ಹೇಳಿದ ಮುಟ್ಟಲೂ ಬಾರದು. ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ನಾನು ವರಿಸುವೆ. ಅಲ್ಲಯ್ಯ, ಇದ್ಯಾವ ಪದ್ಧತಿನೆಯ ಮುಚ್ಚಿಕೊಂಡು ಮಾಡಿಕೊಳ್ಳುವುದು? ಮದುವೆ ಎಲ್ಲಿಯಾದರೂ ಕಂಡೀರಾ, ನೋಡೀರಾ? ಬೇಗ ಬೇಗ, ಮುಹೂರ್ತದ ಸಮಯ ಮೀರುತ್ತಿದೆ. ಅದು 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 ಮುಖ್ಯ. ಬೇಗ ಕಟ್ಟಿಕೊಂಡೆ. ಕೂತುಕೋ. ಇದ್ಯಾವ ಪದ್ಧತಿ? ತಡೆ, ಒಂದೊಂದಾಗಿ ಹೇಳು. ಎರಡೂ ಒಂದೇ ಸಲ ಮಾಡುವುದೆಂದರೆ ಬಹಳ ಕಷ್ಟವಾಗುವುದು. ಆಗಲಿ. ಕೂತುಕೋ, ನಿಂತುಕೋ, ಕೂತುಕೋ, ನಿಂತುಕೋ. ಯೋ, ಯಾವ ಸೀಮೆ ಪದ್ಧತಿನಯ್ಯ ನಿಂದು? ಬರೀ ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ. ಬೇಗ, ಮುಹೂರ್ತದ ಸಮಯ ಮೀರುತ್ತಿದೆ. ದೂರದಿಂದ ಮಾತಾಡು ಮೂರ್ಖಳೆ, ದೂರ. ನಿನ್ನ ಸೆರಗಳಿಂದ ನಿನ್ನ ಕಣ್ಣುಗಳನ್ನು ನೀನು ಇಷ್ಟೊಂದು ಹೆದರಿದರೆ ಓಡಿ ಬಂದು ಮೇಲೆ ಬಿದ್ದು ಬಿಡುವೆ. ಅಪ್ಪಚ್ಚಿ ಆಗಿ ಬಿಡ್ತೀಯ, ಅಪ್ಪಚ್ಚಿ. ಕಟ್ಟಿಕೋ ಬೇಗ, ಮುಹೂರ್ತ ಮೀರುತ್ತಿದೆ. ಬೇಗನೆ ಆಲಂಗಿಸೋ. ಸರಿಯಾ ಬಂದ್ರಿ ಬಹುಪರ ವಿಜಯಪರ ಲಂಕಾದೀಪಾಲನ ದೇವ ಲಂಕಾದೀಪಾಲ ದೇವ ರಾವಣ ಪಕಾರಿ ಸನ್ನುತ ಲೋಕಾದಿ ಸೇರಿತ ನಾನೇಕ ಸಂರಾಜಕ ಪಕಾರಿ ಸನ್ನುತ ಲೋಕಾದಿ ಸೇರಿತ ನಾನೇಕ ಸಂರಾಜಕ
ಸೋಸದೇ ಸೋಹಸದೆ ವರದೀರ ಪ್ರತಾಪಂ ಸರಿಸಾಠಿಯೇ ಜನಪೌರಸ್ಥ ವಂಶ ಕುಲ ತಿಲಕ ಲಂಕೇಶ್ವರನಾಗಿರಲ್ ನೋಂದರವೇ ಮೂಜಗದೆ ಪರಶಿವನ ವರಮನದೆ ಸೌಖ್ಯದೆ ಪ್ರಹಸ್ತ ರಾಜೇಂದ್ರ ಕುಂಭಕರ್ಣ ಅಗ್ರಜ ಹೊಚ್ಚವು ಮೆರಸಿನ ಯಾರಿದೆ ದಶಮುಖನ ಸಿರಿ ಹೊಚ್ಚವು ಮೆರಸಿನ ಯಾರಿದೆ ದಶಮುಖನ ಸಿರಿ ಪ್ರಚಂಡ ಪರಾಕ್ರಮ ಓಭಿತಂ ಪೂರಿತಂ ಪಥೆ ಧ್ವನಿಭರಂ ಪ್ರಚಂಡ ಪರಾಕ್ರಮ ಓಭಿತಂ ಸಥ ಶಿವನ ಶುಭ ವಿಭೂತಿ ವಿಲಸಿತ ಸಥ ಶಿವನ ಶುಭ ವಿಭೂತಿ ವಿಲಸಿತ ಯಶ ಯಜ್ಞ ವಶ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ತಪ್ಪುಗ ನಿಭೋ ದಶಮುಖಗೆ ಸರಿ ಸಮರೆ ತಪ್ಪುಗ ನಿಭೋ ದಶಮುಖಗೆ ಸರಿ ಸಮರೆ ತಪ್ಪು ಎನ್ನಿಪ ದಶ ಮುಖಗೆ ಸರಿ ಸಮರೆ ಪ್ರಭು ಎನ್ನಿಪ ದಶ ಮುಖಗೆ ಸಮರೆ ವಿಜಯೇ ಹೊಚ್ಚವು ಮೆರಸಿನ ಯಾರಿದೆ ದಶಮುಖನ ಸಿರಿ ಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ರಾಜೇಂದ್ರ ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಇಂದ್ರಜಿತು ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡೆರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಚಿಂಡೋಡಿ ರಣದೇವತೆಗೆ ರಕ್ತದಾಹುತಿಯನ್ನಿತ್ತು. ಈ ಧರಣಿ ಮಂಡಲದ ಪದವಿ ಪಟ್ಟದ ಆಳ್ವಿಕೆಯನ್ನು ಈ ದೋರ್ದಂಡನ ಅಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವರಿತು ಸೂಕ್ತ ಸಲಹೆಗಳನ್ನಿತ್ತು ಸಹಾಯಕರೆನಿಸಿದ ಅಮಾತ್ಯ ರತ್ನ
ಪ್ರಹಸ್ತ ಮಹೋದರರೇ, ಅಂಕವೀರರೆಂಬ ಬಿರುದನ್ನು ಪತ್ತು ಲಂಕಾ ಸಾಮ್ರಾಜ್ಯಕ್ಕೆ ಭದ್ರಹೊಡಿ ಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ, ಕುಂಭಕರ್ಣಾದಿಗಳೇ, ರಂಗಣದಲ್ಲಿ ಸಮರ ಸಿಂಹರಂತೆ ಹೋರಾಡಿದ ವೀರಾದಿ ವೀರರಾದ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮಿ ಎನಿಸಿಕೊಂಡಿರುವ ಈ ಧೀರ ದಶಕಂಠ ಅಷ್ಟದಿಕ್ಪಾಲಕರನ್ನು ಸೆಳೆದು ತಂದು ನನ್ನ ಊಳಿಗದವರನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಪಿಡಿದು ತಂದು ಈ ನನ್ನ ಸಿಂಹಾಸನದ ಮೆಟ್ಟಲಿಗಳಿಗೆ ಅಲಂಕಾರಕ್ಕಾಗಿ ಅಲಂಕರಿಸಿಕೊಂಡಿರುವೆ. ಇನ್ನು ಪಿತಾಮಹನಾದ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣ ಬಾರದಂತೆ ವರವನ್ನು ಬೇಡಿ ಮೃತ್ಯುವನ್ನೇ ಗೆದ್ದ ಈ ಧೀರ ದಶಕಂಠನಿಗೆ ಅದೇ ಬ್ರಹ್ಮದೇವನು ಯಾರು ಪ್ರಹಸ್ತ ರಾಜೇಂದ್ರ, ಅದೇ ಬ್ರಹ್ಮದೇವನು ಪ್ರತಿನಿತ್ಯವೂ ಬಂದು ನನಗೆ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು. ಇನ್ನು ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಅಹರ್ನಿಶಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಪಾಡಿ ಶಂಕರಾಭರಣ ರಾಗವನ್ನು ಪಾಡಿ ಶಂಕರನನ್ನೇ ಮೆಚ್ಚಿಸಿದ ಶಿವಭಕ್ತ ಶಿವಶರಣೆ ಅವಿಚ್ಛಿನ್ನ ಕೈಕಸ ಮಾತೃಶ್ರೀಯವರ ಸೈಕಸ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು. ಇನ್ನು ಅರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರ ನರೋರುಹ ವೃಂದವನ್ನೇ ಗಾರುಗೊಳಿಸಿದ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಈ ಸುವರ್ಣಲಂಕಾಧೀಶ್ವರ ಪ್ರಹಸ್ತ ರಾಜೇಂದ್ರ, ತ್ರಿಭುವನ ಭೀಕರ ಭಯಂಕರ ಈ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರು ಅಷ್ಟದಿಕ್ಪಾಲಕರು ನವಗ್ರಹಗಳು ಸಹ ಎನ್ನ ಆಜ್ಞಾನುಸಾರವಾಗಿ ಅವರವರ ಕರ್ತವ್ಯಗಳಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸುವಂತನಾಗು. ರಾಜೇಂದ್ರ, ವೀರ ಧೀರ ರಣ ಭೀಕರ ಸುರವರ ಕಂಠೀವರ. ರಾಜೇಂದ್ರ, ವೀರ ಧೀರ ರಣ ಭೀಕರ ಸುರವರ ಕಂಠೀವರ. ನಿರುತ ಸುಖದಿ ದುರಿತ ಬಲದಿ. ರಾಜೇಂದ್ರ, ನಿರುತ ಸುಖದಿ ದುರಿತ ಬಲ. ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ರಾಜೇಂದ್ರ, ವರ
ನೀವು ಹೇಳುತ್ತಿರುವುದು 100ಕ್ಕೆ 100 ಸತ್ಯ. ಈ 3 ಲೋಕಗಳಲ್ಲಿಯೂ ನಿಮಗೆ ಸರಿಸಮಾನರಾದವರು ಯಾರೂ ಇಲ್ಲ ರಾಜೇಂದ್ರ. ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಗಳ ಆದಿಯಾಗಿ ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗುತ್ತಿರುವರು. ನಡುಗಲೇಬೇಕು ಪ್ರಹಸ್ತ, ನಡುಗಲೇಬೇಕು. ಇದು ಅಲ್ಲದೆ ಇಂದ್ರನು ಕಾಲ ಕಾಲಕ್ಕೆ ಸಂತೃಪ್ತಿಯಿಂದ ಮಳೆಯನ್ನು ಸುರಿಸುತ್ತಿರುವನು. ಸುರಿಸಲೇಬೇಕು, ಸುರಿಸಲೇಬೇಕು. ರಾಜೇಂದ್ರ, ವರುಣನು ನಮ್ಮ ಅರಮನೆಯ ಅಂಗಳದ ಕಸ ಗುಡಿಸುತ್ತಿರುವನು. ನಿಜ ಪ್ರಹಸ್ತ, ನಿಜ. ಅಗ್ನಿಯು ನಮ್ಮ ಅರಮನೆಯಲ್ಲಿ ಅಡುಗೆ ಮಾಡುತ್ತಿರುವನು. ಮಾಡಲೇಬೇಕು ಪ್ರಹಸ್ತ, ವಿಧಿಯೇ ಇಲ್ಲ ಆತನಿಗೆ. ಅಪ್ಸರೆಯರು ಸದಾ ನಿಮ್ಮ ಸೇವೆಯಲ್ಲಿ ನಿರತರಾಗಿರುವರು. ಆಗಲೇಬೇಕು. ಈಗಿರುವಲ್ಲಿ ನಿಮ್ಮ ಶೌರ್ಯಕ್ಕೆ ಸರಿಸಮಾನರಾದವರು ಯಾರಿರುವರು ರಾಜೇಂದ್ರ? ಬಾಪು ಪ್ರಹಸ್ತ, ಬಾಪು. ನಿನ್ನಂತ ಸಚಿವ ಶ್ರೇಷ್ಠರು, ಮಾರೀಚ ಮೊದಲಾದ ಚಾತುರ್ಯರು ಕೂಡಿದ ಪ್ರಮುಖರು ಎನಗಿರುವಲ್ಲಿ ನನಗಿನ್ಯಾವ ಕುಂದು ಕೊರೆತಗಳು ಇರಲಾರದು. ಸಹೋದರ ಕುಂಭಕರ್ಣ, ಸಹೋದರ ಕುಂಭಕರ್ಣ, ಏನು ಇನ್ನ ನನ್ನ ಸಹೋದರನು ನಿದ್ರಾವಸ್ಥೆಯಲ್ಲಿಯೇ ಇರುವನೇ? ಈಗ ನೋಡಿ ಸಹೋದರ ಕುಂಭಕರ್ಣ, ಇದಕ್ಕೆ ನಿನ್ನ ಅಭಿಪ್ರಾಯ? ಧರೆಯನ್ನು ಗೆಲುವಿನ ತರದೊಳಗೆ, ಧರೆಯನ್ನು ಗೆಲುವಿನ ತರದೊಳಗೆ, ಸುರರ ಕಡಿದಿರುವೆ ಧುರದೊಳಗೆ, ಧರೆಯನ್ನು ಗೆಲುವಿನ ತರದೊಳಗೆ ಗರ್ಭರ ಪಿಡಿದು ಕದಾಘಾತದಿ ಹೆಟ್ಟಿನರಿವೆ. ಕದಾಘಾತದಿ ನೆಟ್ಟಿನರಿ ತುರರನ್ನು ಗೆಲುವಿನ ತರದೊಳಗೆ, ತುರರ ಕಡಿದಿಡುವೆ ಧುರದೊಳಗೆ, ತುರರನ್ನು ಬಳಿಯುವೆ ತರದೊಳಗೆ, ತರದೊಳಗೆ. ಅಗ್ರಜ, ನಿಜ ನಿಜ ಕಟುಬಟ ವೀರರೆಂದೆನಿಸಿ ತ್ರಿವಿಧೋಳ್ ರಾವಣ ಕುಂಭಕರ್ಣೆಂಬ ಸಹೋದರರು ಸಿಡಿದದ್ದು ನಿಂತರೆ ತರೆ ಉರುಳುವುದೇ, ಶತ್ರುಗಳು ಎದುರಾಗುವರೆ. ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅತಿಬಲ ಪರಾಕ್ರಮಶಾಲಿಯಾದ ನಮ್ಮ ಅಗ್ರ ಸಾಧನೆ ಸಾಮಾನ್ಯವಾಗುತ್ತೆ. ಲೋಕನಾಯಕರು ವಾಸಿಸುವ ಕೈಲಾಸವನ್ನೇ, ವಾಸವಾಗಿರುವ ಕೈಲಾಸವನ್ನೇ ತನ್ನ ತೋಳುಗಳಿಂದ ಹತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ಮಹಿಳೆಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೊಲೆ ಕುಂಭಕರ್ಣ. ಹೀಗಿರುವಲ್ಲಿ ನಮಗೆ ಶತ್ರುಗಳಂತಿರಲಿ, ಮೃತ್ಯು ದೇವತೆಯೂ ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ವಶ ಮಾಡಿಕೊಂಡಿರುವ, ಮೃತ್ಯುಂಜಯನನ್ನು ವಶ ಮಾಡಿಕೊಂಡಿರುವ ನಮ್ಮ ಮೃತ್ಯು ದೇವತೆಯು ಸೋದರಿಯಲ್ಲವೇ? ಅವಳೆಂದಿಗೂ ನಮಗೆ ವಿರೋಧಿಯಾಗಲು. ನಾವೇನಾದರೂ ಮುರಿದು ನಿಂತರೆ ಮುಖಂಡನು ಅಚ್ಚರಿ ಪಡೆಯುವನು. ಅಕ್ಷರವಿರಲಿ ಲೋಕ ಲೋಕಕ್ಕೆ. ಹಲೇ ಕುಂಭಕರ್ಣ, ಹಲೇ, ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಂದಾಗಲಿ
ದೇವತೆಗಳಿಂದಲೇ ಆಗಲಿ, ಅಲ್ಲದೆ ನನ್ನ ಅಜಾತ ಶತ್ರುವಾದ ಹರಿಯಿಂದಲೂ ಅಸಾಧ್ಯವಾಗಿರುವುದು. ವಿಭೀಷಣ, ಅಗ್ರಜ, ಪ್ರಿಯಪುತ್ರ ಇಂದ್ರಜಿತ್ತು, ಅಪ್ಪಾಜಿ, ಇದಕ್ಕೆ ನಿಮ್ಮ ಅಭಿಮತ? ಭಲೆ ಭಲೆ ಬ್ರಹ್ಮಾಂಡವು ನಡುಗುವುದೀಗಲೇ, ಭಲೆ ಭಲೆ ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಅಪ್ಪಾಜಿ, ಅದಕ್ಕ ವೈರಿಯ ಗುಡ ಮುಟ್ಟಿಯ ಚರಣ ಕರೆಸಿ ಪರಾಭವಿಸುವೆ, ಅದಕ್ಕ ವೈರಿಯ ಗುಡ ಮುಟ್ಟಿಯ ಚರಣ ಕರೆಸಿ ಪರಾಭವಿಸುವೆ. ಚರಣಾಗತರ ಆಧರಿಸುವಿಲ್ಲ, ಚರಣಾಗತರ ಆಧರಿಸುವಿಲ್ಲ. ಪ್ರಮೋದವ ವಿನೋದವ, ಪ್ರಮೋದವ ವಿನೋದವ, ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಅಪ್ಪಾಜಿ, ನಿನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸುರ, ನರ, ಗರುಡ, ಗಂಧರ್ವ, ಯಕ್ಷ, ರಾಕ್ಷಸ, ಕಿನ್ನರ, ಕಿಂಪುರುಷಾದಿ ಋಷಿಮುನಿಗಳೇ ಆದಿಯಾಗಿ ಗಡಗಡನೆ ನಡುಗುವರು. ಅಲ್ಲದೆ ಮಾರ್ತಾಂಡನನ್ನು ನಾಚಿಸುವ ಗೋದಂಡ ಬಲವು, ಕುಬೇರನಿಗಿಂತಲೂ ಮಿಗಿಲಾದ ಐಶ್ವರ್ಯವು, ದೇವೇಂದ್ರನನ್ನು ಧಿಕ್ಕರಿಸಿ ಸಮಾನವಾದ ವೈಭವವು ಸೇರಿ ಪ್ರಕಾಶಿಸುತ್ತಿರುವ ನಿನ್ನಂತ ಸಾರ್ವಭೌಮ ಚಕ್ರವರ್ತಿಯು ಈ ಮೂರು ಲೋಕದಲ್ಲಿ ಮತ್ತಾರಿವರು ಅಪ್ಪಾಜಿ? ಭಲೆ ಭಲೆ ಪ್ರಿಯ ಪುತ್ರ. ಆನಂದ, ಆನಂದ, ಪರಮಾನಂದ, ನನಗೀಗ ಪರಮಾನಂದವಾಗಿದೆ. ಕೆಟ್ಟನು ಏನೀ ಸಂತೋಷ ಸಮಯದಲ್ಲಿ ಸ್ತ್ರೀರೋಧನದ ಧ್ವನಿ? ನಾನು ಬೆಳಗಿನ ಜಾವ ನಸುಕಿನಲ್ಲಿ ಶಿವಪೂಜೆಯಲ್ಲಿ ತೊಡಗಿದ್ದಾಗಲೇ ಅಂದುಕೊಂಡೆನು, ಹಿಂದೇನೋ ಅಪಶಕುನದ ಛಾಯೆ ಬರುತ್ತಿರುವುದಲ್ಲ ಎಂದು. ಅಸಂಭವ. ಶಕುನಗಳನ್ನೇ ಶಾಸನ ಮಾಡಬಲ್ಲ ಈ ಲಂಕೇಶ್ವರನಿಗೆ ಅಪಶಕುನಗಳ ಮಾಯೆ. ಅದೇಕೋ ಇಂದು ಎಡಗಣ್ಣು ಹದುರಿತು, ಎಡಭುಜವು ಹದರಿತು. ನಾನ್ಯಾರು? ನಾನ್ಯಾರು? ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗ, ವಿಶ್ವವಧುವಿನ ಪ್ರಿಯಪುತ್ರ, ಕೈಕಸ ಸಂಕಲ್ಪ ಸಂಜಾತ, ಚತುಶಾಸ್ತ್ರ ಪಂಡಿತ. ಈತನಿಗೆ ಅಪಶಕುನಗಳ ಭಯವೇ? ಅಸಂಭವ. ಯಾರು? ಏನಿದು ಸ್ತ್ರೀರೋಧನದ ಧ್ವನಿ? ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು? ನನ್ನ ತಂಗಿಯಾದ ಶೂರ್ಪನಖಿಯು ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಪ್ರಭು. ಆಕೆಯನ್ನು ರಾಜ ಮರ್ಯಾದೆಯಿಂದ ನನ್ನ ರಾಜಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಆಗ್ಲೇ ಪ್ರಭು. ಅಣ್ಣ ನೋಡಣ್ಣ, ಎಲ್ಲ ತೇಕ ನನ್ನ ತಿಥಿ ಹೆಂಗ್ ಮಾಡ್ಬಿಟ್ಟವೆ. ಅಣ್ಣ ಅಣ್ಣ ಅವಣೇ ಸಹೋದರಿ, ಸಹೋದರಿ, ನಿನ್ನ ನಾಸಿಕವೇನಾಯಿತು? ನಿನಗೆ ಈ ದುರ್ಗತಿಯನ್ನು ತಂದ ಆ ದುರುಳರು ಯಾರು ಹೇಳು? ಜಾಗೃತೆಯಾಗಿ ಹೇಳು ಸಹೋದರಿ. ಅಣ್ಣ ಕಾಣಿದ್ರೆ 3 ಜನ ನರಮಾನವಣ್ಣ. ಏನು? ಅಣ್ಣ ಕಾಣಿದ್ರೆ 3 ಜನ ನರಮಾನವನು. ದಂಡಕಾರಣ್ಯದಲ್ಲಿ 3 ಜನ ನರಮಾನವು. ಸಹೋದರಿ, ನಿನ್ನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ಸಹೋದರಿ, ನಿನಗೆ ಈ ದುರ್ಗತಿಯನ್ನು ತಂದವರು ಯಾರು? ಜಾಗೃತೆಯಾಗಿ ಹೇಳು ಸಹೋದರಿ. ಪ್ರಭು, ಅಕರಾಕ್ಷ, ತಿಳ್ಕೊಂಬಂದಿದ್ದೀನಿ. ವಿಚಾರಿಸಿ ಹೇಳಬಾರದೆ? ತಿಳ್ಕೊಂಡಿದೀವಿ ಪ್ರಭು. ಆಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ಜಾಗೃತಿಯಾಗಿ ಹೇಳು. ನರಮಾನವರು ಪ್ರವೇಶವಾಗಿದೆ ಅಂತ ಹೇಳ್ತಿದ್ದಾರೆ ಪ್ರಭು.
ಅದರಲ್ಲಿ ರಾಮ ಲಕ್ಷ್ಮಣ ಸೀತೆ ಅಂತ 3 ಜನ ಪ್ರಭು. ಸೀತೆ ಬಹಳ ರೂಪವತಿ ಪ್ರಭು. ನಿಮಗೆ ಜೋಡಿ ಅಂತ ಕರ್ಕೊಂಬರಕ್ ಹೋಗಿದ್ದಾರೆ. ಈ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪಠಿಂಗ, ನಾಸಿಕನೆಲ್ಲ ಛೇದ್ ಕಳಿಸಿದ್ದಾನೆ ಪ್ರಭು. ಅಣ್ಣ ಏನು ದಂಡಕಾರಣ್ಯದಲ್ಲಿ ನರಮನುಷ್ಯರ ಪ್ರವೇಶವಿದೆ. ಅಣ್ಣ ಅವರನ್ನು ನಮ್ಮ ಕರದೂಷಣಾದಿಗಳು ಸಂಹರಿಸಲಿಲ್ಲವೇ? ಅಣ್ಣ ಆ. ಒಂದೇ ಬಾಣ ಸಂಭವಿಸ್ಬಿಟ್ಟ. ಯಾರು? ಏನು ನಮ್ಮ ಕರದೂಷಣಾದಿಗಳು ಆ ರಾಮ ಲಕ್ಷ್ಮಣರನ್ನು ಒಂದೇ ಒಂದು ಬಾಣದಿಂದ ಸಂಹರಿಸಿ ಬಿಟ್ಟರೆ ಸಾಯಲಿ ಬಿಡು ದ್ರೋಹಿಗಳು. ದಂಡಕಾರಣ್ಯದಲ್ಲಿ ನರಮನುಷ್ಯರ ಪ್ರವೇಶವೆಂದರೇನು? ಸಾಯಲಿ ಬಿಡು ದ್ರೋಹಿಗಳು. ಪ್ರಭು ಸತ್ತವೋ ಆ ಲಕ್ಷ್ಮಣರಲ್ಲ, ಮತ್ತೆ ಆವನ ಒಂದೇ ಬಾಣದ ನಮ್ಮ ಅಣ್ಣ ಕರವಶ ಆದ್ರ ಅಣ್ಣ. ಏನು ಆ ಜಡಕೀಟನಾದ ರಾಮನು ಒಂದೇ ಒಂದು ಬಾಣದಿಂದ ನಮ್ಮ ಕರದೂಷಣಾದಿಗಳನ್ನು ಸಂಹರಿಸಿ ಬಿಟ್ಟನೆ. ಎಲ್ಲವೋ ಜಡಕೀಟನಾದ ರಾಮನೇ, ತಲಕಿಸೆ ನಿಮ್ಮ ಮಹಾ ಕುವಚ ಫಳಿರೆ ನಡೆ 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 ಭರದೊಳ್ ಸಿಗಿಲ ಸೌರ್ಯವ ನಾದಲೋಲ ನಾದೊಳೇನು ದುರದಿಗೆ ಭೂತರ ಸಿಗಿವೆ. ರಾವಣೇಶ್ವರ, ಆ ದುರಾತ್ಮರಾದ ರಾಮ ಲಕ್ಷ್ಮಣರನ್ನು ಸದೆಬಡಿದು ಆ ಜಾನಕಿಯ ಮುಂದಲೆಯನ್ನು ಹಿಡಿದು ಧರಧರನೆ ಸೆಳೆದು ತಂದು ಈ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳದೆ ಹೋದರೆ ನಾನು ಲಂಕಾಧಿಪತಿಯೇ ಅಲ್ಲ, ರಾವಣೇಶ್ವರನೇ ಅಲ್ಲ, ದಶಕಂಠ ರಾವಣನೇ ಅಲ್ಲ. ರಾವಣೇಶ್ವರ, ನನ್ನ ಮಾತನ್ನು ಕೇಳು. ಸಹೋದರ, ಧನುಜಾನಾಥನೆ ಸೈರಿಸೋ ಧನಗೋಪವೇಗೆ ನೀತಿಯೋ ಧನುಜಾನಾಥನೆ ಸೈರಿಸೋ. ಸಹೋದರ, ಧನಗೋಪವೇಗೆ ಈ ರೀತಿಯೋ ಧನುಜಾನಾಥನೆ ಸೈರಿಸೋ. ರಾವಣೇಶ್ವರ, ನಿಲ್ಲಿಸು ನಿನ್ನ ಮಾತುಗಳನ್ನು. ಧರ್ಮದ ಮಾರ್ಗವ ಮೀರಲು ಬೇಡ, ಧರ್ಮದ ಮಾರ್ಗವ ಮೀರಲು ಬೇಡ, ನಿರ್ಮಲ ಭಾವವ ಮನದಲ್ಲಿ ಯೋಚಿಸೋ. ಸಹೋದರ, ಧರ್ಮದ ಮಾರ್ಗವ ಮೀರಲು ಬೇಡ, ನಿರ್ಮಲ ಭಾವವ ಮನದಲ್ಲಿ ಯೋಚಿಸೋ. ಧನುಜಾನಾಥನೆ ಸೈರಿಸೋ ಗಂಡಗೋಪವೇಗೆ ಈ ರೀತಿಯೋ ಧನುಜಾನಾಥನೆ ಸೈರಿಸೋ. ರಾವಣೇಶ್ವರ, ರಾಮಚಂದ್ರರು ನಾರಾಯಣರು, ರಾಮಚಂದ್ರರು ನಾರಾಯಣರು, ಆದಿಲಕ್ಷ್ಮಿಯೋ ಸೀತಾದೇವಿ, ಆದಿಲಕ್ಷ್ಮಿಯೋ ಸೀತಾದೇವಿ, ಧನುಜಾನಾಥನೆ ಸೈರಿಸೋ ಗಂಡಗೋಪವೇಗೆ ಈ ರೀತಿಯೋ ಧನುಜಾನಾಥನೆ ಸೈರಿಸೋ ಸೈರಿಸೋ ಸೈರಿಸೋ.
ರಾಮೇಶ್ವರ, ಶ್ರೀರಾಮಚಂದ್ರರು ಸಾಮಾನ್ಯರೆಂದು ತಿಳಿದಿದೆಯಾ? ಸಾಕ್ಷಾತ್ ವಿಷ್ಣುವಿನ ಸ್ವರೂಪವೇ ಶ್ರೀರಾಮಚಂದ್ರರು. ಆದಿ ಲಕ್ಷ್ಮಿಯೇ ಸೀತಾದೇವಿ. ಆದಿಶೇಷನಾಗಿ ಲಕ್ಷ್ಮಣನು ಈ ಲೋಕದಲ್ಲಿ ಅವತರಿಸಿರುವನು. ನನ್ನ ಮಾತನ್ನು ಕೇಳು ಸಹೋದರ. ವಿಭೀಷಣ, ಅಗ್ರಜ, ಈ ನಿನ್ನ ಸ್ತುತಿನಿಂದ ವಾಕ್ಯಗಳನ್ನು ಕೇಳಿ ನನ್ನ ಕ್ರೋಶಾಗ್ನಿ ಜ್ವಾಲೆಯು ನಾನೇ ನುಂಗಿಕೊಳ್ಳುತ್ತಿರುವೆ. ಇದೇ ಮಾತುಗಳನ್ನು ಬೇರೆ ಯಾರಾದರೂ ಹಾಡಿದ್ದರೆ ಅವರ ರುಂಡ ಮುಂಡಗಳು ಇಷ್ಟು ಹೊತ್ತಿಗೆ ಹೋಗಿ ಶರದಿಯಲ್ಲಿ ತೇಲಾಡುತ್ತಿದ್ದವು. ಸಾಕು, ಬಾಯಿ ಮುಚ್ಚು. ದೈತ್ಯೇಂದ್ರ, ರಾಮ ಲಕ್ಷ್ಮಣರನ್ನು ಕೊಂದು ವಿಧವೆಯಾದ ಸೀತೆಯನ್ನು ಕರೆತಂದರೆ ನಿಮ್ಮ ರಾಜನೀತಿಗೆ ಧಕ್ಕೆ ಬರುವುದಿಲ್ಲವೇ? ಈಗೇನು ಮಾಡುವುದು ಪ್ರಹಸ್ತ? ಅವರನ್ನು ವಂಚಿಸಿ ಸೀತೆಯನ್ನು ಕರೆತಂದರೆ ಅವರಿಗೆ ಪ್ರತೀಕಾರವನ್ನು ತೀರಿಸಿಕೊಂಡಂತಾಗುವುದು ರಾಜೇಂದ್ರ. ಅಣ್ಣ, ಸಹೋದರಿ, ಮಾವನಾದ ಮಾಹಿತಿಯಿಂದ ಎಲ್ಲವೂ ಸಾಧ್ಯವಾಗುವುದು. ಮಾವನಾದ ಮಾಹಿತಿಯನ್ನು ಕರೆಯಿತು. ಭಲೆ ಭಲೆ, ನನ್ನ ತಂಗಿಗೆ ನಾಸಿಕವು ಹೋಗಿದ್ದರೂ ಬುದ್ಧಿಯು ಮಾತ್ರ ಬಹಳ ಚುರುಕಾಗೇ ಇರುವುದು. ಅಕರಾಕ್ಷ ಪ್ರಭು, ನನ್ನ ತಂಗಿಯನ್ನು ರಾಜ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಿ ತಕ್ಕ ಶುಶ್ರೂಷೆಯನ್ನು ಕೊಡಿಸಿ. ಸರ್, ಮಾಡ್ತೀನಿ ಪ್ರಭು. ಯಾರಲ್ಲಿ? ನನ್ನ ಮಾವನನ್ನು ಬರಹೇಳಿ. ಆಜ್ಞೆ ಪ್ರಭು. ಶಂಭೋ ಮಹಾದೇವ. ಸಾರ್ವಭೌಮ, ನನ್ನನ್ನು ಕರೆಸಿದ ಕಾರಣವಾದರೂ ಏನು? ಬಾ ಮಾವ. ಮಾವ, ಈಗ ನಿನ್ನಿಂದ ಒಂದು ಮಹತ್ ಕಾರ್ಯವಾಗಬೇಕಾಗಿದೆ. ಅದೇನೆಂದರೆ, ಹಿಂದೆ ನಿನ್ನ ತಂದೆ ತಾಯಿಗಳನ್ನು ಕೊಂದ ಆ ರಾಮ ಲಕ್ಷ್ಮಣರು ದಂಡಕಾರಣ್ಯದಲ್ಲಿ ಸೀತೆಯೊಂದಿಗೆ ವಾಸವಾಗಿರುವುದು. ಈಗ ನಮಗಾಗಿರುವ ಅಪಮಾನಕ್ಕೆ ನೀನು ಹೀಗಲೇ ಹೋಗಿ ಒಂದು ಹೇಮಸಾರಂಗದ ರೂಪವನ್ನು ಧರಿಸಿ ಅವರು ವಾಸ ಮಾಡಿಕೊಂಡಿರುವ ಪರ್ಣಶಾಲೆಯ ಮುಂದೆ ನೀನು ಸುಳಿದಾಡುತ್ತಿದ್ದರೆ ಸೀತೆಯು ನಿನ್ನನ್ನು ಮೋಹಗೊಂಡು ಆ ಹೇಮಸಾರಂಗವು ನನಗೆ ಬೇಕೇ ಬೇಕೆಂದು ಆ ರಾಮನಲ್ಲಿ ಹಠ ಹಿಡಿಯುವಳು. ಮಾವ, ಆಗ ನೀನು ನಿನ್ನ ಮಾಯಾಜಾಲದಿಂದ ಅವರನ್ನು ಬಹುದೂರ ಸೆಳೆದುಕೊಂಡು ಹೋದರೆ ನಾನು ನನ್ನ ಮಾಯಾ ಪ್ರಭಾವದಿಂದ ಮರೆಯಲ್ಲಿಯೇ ನಿಂತು ಆ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ಮಾವ, ಇದಕ್ಕೆ ಏನು ಹೇಳುವೆ? ಕ್ಷಮಿಸು ಸಾರ್ವಭೌಮ. ಈ ಇಳಿ ವಯಸ್ಸಿನಲ್ಲಿ ಅಂತಹ ಪಾಪಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಏನು ಹೇಳಿದ ಮಾವ? ನನ್ನ ಮಾತನ್ನೇ ಪ್ರತಿರೋಧಿಸುವೆಯ? ನಾನು ಪ್ರಭು, ನೀನು ಪ್ರಜೆ. ನೀನು ನನ್ನ ಅಧೀನದಲ್ಲಿರುವವನು. ಈಗ ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಈ ನನ್ನ ಗದಾ ಪ್ರಹಾರಕ್ಕೆ ತುತ್ತಾಗಬೇಕಾದೀತು. ಎಚ್ಚರ! ಛೇ, ಈ ಪಾಪಿ ರಾವಣನ ಕೈಯಲ್ಲಿ ಸಾಯುವುದಕ್ಕಿಂತ ಆ ಶ್ರೀರಾಮಚಂದ್ರನ ಬಾಣದ ಗುರಿಗೆ ತುತ್ತಾಗುವುದೇ ಲೇಸು. ಸಾರ್ವಭೌಮ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆ. ತದನಂತರ ನಿನ್ನಿಚ್ಛೆಯಂತೆ ಆಗದು. ಭಲೆ ಭಾವ, ಭಲೆ. ಈಗ ನನ್ನ ದಾರಿಗೆ ಬಂದೆಯ? ನಡೆ ಮಾವ, ನಿನ್ನ ಕಾರ್ಯವನ್ನು ನೀನು ಮಾಡು. ಆಗಲಿ ಸರ್. ಸೀತಾಪಹರಣ, ಸೀತಾಪಹರಣ.
ಸೀತಾಪಹರಣ. ಅಂದು ಜನಕರಾಜನ ರಾಜಸಭೆಯಲ್ಲಿ ಎನ್ನಗಾದ ಅಪಮಾನಕ್ಕೆ ನಾನು ಕಂಡುಕೊಂಡ ಏಕೈಕ ಮಾರ್ಗ ಸೀತಾಪಹರಣ. ಇಂದು ನನ್ನ ತಂಗಿಗೆ ಶೂರ್ಪನಖಿಗೆ ಆದ ಅಪಮಾನಕ್ಕಾಗಿ ನಾನು ಕಂಡುಕೊಂಡ ಏಕೈಕ ಮಾರ್ಗ ಅದೇ ಅದೇ ಸೀತಾಪಹರಣ. 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 ಜಟಜೂಟ ನೀಲಕಂಠ ಪರಶಿವನೇ ಪಾಲಿಸ ಚಂದ್ರಮೌಳಿ ತಟನಿವ ಬಾಲಚಂದ್ರಶೇಖರ. ಜಟಜೂಟ ನೀಲಕಂಠ ಪರಶಿವನೇ ಪಾಲಿಸ ಚಂದ್ರಮೌಳಿ ತಟನಿವ ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ. ಉದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ. ತ್ರಿನೇತ್ರಧರ ಪಿನಾಕಧರ. ಹರ 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 ಶಂಕರ. ಹರ 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 ಶಂಕರ. ಹರ ಹರ ಶಿವ ಶಂಕರ. ಜಟಜೂಟ ನೀಲಕಂಠ ಪರಶಿವನೇ ಪಾಲಿಸ ಚಂದ್ರಚೂಡ ಕಟ ನಿವಾಸ ಬಾಲಚಂದ್ರಶೇಖರ. 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 ಅಯ್ಯೋ, ನಾನೆಂತಹ ಕೆಲಸವನ್ನು ಮಾಡಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳು ಯಾಗವನ್ನು ಮಾಡುವಾಗ ತಪೋಭಂಗಕ್ಕಾಗಿ ನನ್ನ ತಮ್ಮನನ್ನೇ ಸುಬಾಹುವನ್ನು ಬಲಿಕೊಟ್ಟರು. ಶ್ರೀರಾಮಚಂದ್ರನ ಬಾಣದ ಗುರಿಗೆ ತುತ್ತಾದೆ. ಶ್ರೀರಾಮಚಂದ್ರನಾರು, ಸೀತಾಮಾತೆ ಯಾರೆಂಬುದನ್ನು ಅರಿಯದೆ ಈ ಅವಿವೇಕಿಯು ಈ ಹೀನ ಕೃತ್ಯಕ್ಕೆ ಕೈ ಹಾಕಿದೆ. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮನಾಗಿಯೂ ಮಹಾಲಕ್ಷ್ಮಿ ಸೀತಾಮಾತೆಯಾಗಿಯೂ ಅವತರಿಸಳೆಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶ ಕಾಲೇ ವಿಪರೀತ ಬುದ್ಧಿ. ಮಹತ್ ಕಾರ್ಯವನ್ನು ನಾನೀಗಲೇ ಆ ರಾಮಚಂದ್ರನಿಗೆ ಅರ್ಪಿಸಿಕೊಂಡು ಶ್ರೀರಾಮಚಂದ್ರನಾದಿ ರಕ್ಷಿಸಲು ಸೀತಾಮಾತೆಯನ್ನು ಈ ಲಂಕೆಯಲ್ಲಿ ಭಸ್ಮೀಭೂತವಾಗಿ ಹೋಗುವುದು.
ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳಿದ್ರಿ ಸೀತಾ? ಮಾಯ ಮೃಗವನಿದ ಬಯಸುವೆ ಏಕೆಯಿದ ಮಾಯ ಮೃಗವನಿದ ಕಣ್ಣು ಬಯಸುವೆ ಏಕೆ ಇದ ಮಾಯ ಮೃಗವನಿದ ಬೆಳೆಸಿದ ದಾನವ ಮಾಯೇ ಸೀತಾ 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 ದಾನವ ಮಾಯೆ ಪ್ರೇಮ ಜಾಯೆ ಬಿಡುಮ ಬೆಳೆಸಿದ ದಾನವ ಮಾಯೆ ಪ್ರೇಮ ಜಾಯೆ ಬಿಡುಮ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ದಾನವ ಮಾಯೆ ಪ್ರೇಮ ಜಾಯೆ ನಿಜವನ ರುಗುವೆ ತಿಳಿಯೈದ ಸೀತಾ ನಿಜವನ ರುಗುವೆ ತಿಳಿಯೈದ ನಿಜವನು ಅರುಗುವೆ ತಿಳಿಯೈದ ಬಿಡಿಸಿದ ನಿಜವನು ಅರುಗುವೆ ತಿಳಿಯೈದ ಬೆಳೆಸಿದ ನಿಜವನು ಅರುಗುವೆ ತಿಳಿಯೈದ ನಿಜವನ ರುಗುವೆ ತಿಳಿಯೈದ ಮಾಯಾ ಮೃಗವನಿದ ಕಣ್ಣು ಬಯಸುವೆ ಏಕೆಯಿದ ಮಾಯಾ ಮೃಗವನಿದ 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 ಬೇಡ ಸೀತಾ ಸೀತಾ ಕನಕಮಯವಾದ ಇಂತಹ ಸಾರಂಗವನ್ನ ನಾನೆಂದಿಯೂ ನೋಡಿಲ್ಲ. ಇದು ಮಾಯಾಮೃಗ, ರಾಕ್ಷಸರ ಮಾಯೆ ಹೊರತು ಇದು ನಿಜವಾದ ಸಾರಂಗ ಅಲ್ಲ ಸೀತಾ. ಅದರ ಒಡವೆ ನಮಗೆ ಬೇಡ ಸೀತಾ. ಆರ್ಯಪುತ್ರ, ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿದನು. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ಏನು ಹೇಳಿದ್ರಿ ಸೀತಾ? ನಾವು ಇದೀಗ ತಾನೇ ಶೂರ್ಪನಖಾ ದೇವಿಯನ್ನು ಭಂಗಗೊಳಿಸಿ ಕಳಿಸಿರುವುದರಿಂದ ಆ ರಾಕ್ಷಸರು ಮಾಯೆಯಿಂದ ಈ ಸಾರಂಗದ ರೂಪವನ್ನು ಧರಿಸಿ ಬಂದಿರಬಹುದು ಸೀತಾ. ಇದನ್ನು ಬಯಸಿ ನೀನು ದುಃಖಿತಲಾಗುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಈಡು ಮಾಡಬೇಡ ಸೀತಾ. ನಿನಗೆ ಬೇಕಾದರೂ ಹೇಳು ಸೀತಾ, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ನಾನು ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳುಂಟಾಗುವುದು ಸಹಜವೇ ಇಲ್ಲವೇ? ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಕೂಡದು, ಈ ಮೃಗವನ್ನು ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿ. ಆಗಲಿ ಜಾನಕಿ, ನಿನ್ನ ಅಭಿಷ್ಟೆಯಂತೆ ನಾನು ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ಲಕ್ಷ್ಮಣ, ಲಕ್ಷ್ಮಣ, ಅಗ್ರಜ. ಸೀತೆಯು ಆ ಸಾರಂಗವನ್ನು ತಂದು ಕೊಡಲು ಇಚ್ಛಿಸಿರುವಳು.
ನಾನು ಹಿಡಿದು ತರಲಿ ಅಣ್ಣ? ಬೇಡ ಲಕ್ಷ್ಮಣ, ಸತಿಯು ಬಯಸಿದ್ದನ್ನ ಪತಿಯು ತಂದು ಕೊಡುವುದು ನಮ್ಮ ಕರ್ತವ್ಯ. ನಾನೀಗಲೇ ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ಆದರೆ ನಾನು ಬರುವವರೆಗೂ ನೀನು ಈ ಪ್ರದೇಶವನ್ನು ಬಿಟ್ಟು ಕದಲಬಾರದು, ತಿಳಿಯಿತೆ? ತಮ್ಮ ಆಜ್ಞೆ ಅಂತ ಆಗಲಿ ಅಗ್ರಜ. ಆಗಿದೆ. ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇನೆ, ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇನೆ, ಅಲ್ಲಿಗೆ ನಿಲ್ದಯ ಸೊಲ್ಲಡಗಿ ಬೇಡ, ಅಲ್ಲಿಗೆ ನಿಲ್ದಯ ಸೊಲ್ಲಡಗಿ ಬೇಡ, ಎಲ್ಲಿಗೆ ಬಾಗುವೆ ಕುಲ್ಲ ಮೃಗವೇನೆ. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, 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 ಮಾತಾ ಕೇಳಿದ್ಯಾ? ಕೇಳಿದ್ಯಾ ನಿನ್ನ ಆರ್ತ ಧ್ವನಿಯನ್ನ? ಧ್ವನಿ ಏನೋ ಕೇಳು ಬಂತು ತಾಯಿ, ಆದರೆ ಅದರಲ್ಲಿ ನನಗೆ ನಂಬಿಕೆ ಬಾರದು. ಭಯಪಡಬೇಡಿ ತಾಯಿ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮ ಅಣ್ಣನ ಕುಶಲವನ್ನು ನೋಡು. ಹೊರಡು, ಹೊರಡು ಮೈದನ, ಹೊರಡು. ಮಾ, ಇದೇನಿದು? ನಿಮ್ಮ ಬಾಯಿಂದ ಈ ಮಾತುಗಳೇ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟಕ್ಕೆ ಪಡಬೇಕಾದ ಸಹಜವೇ ಅಲ್ಲವೇ ಮೈದುನ? ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಭಯಪಡಬೇಡಿ ಅಮ್ಮ, ಅಣ್ಣನಿಗೆ ಏನೂ ಆಗಿರುವುದಿಲ್ಲ. ಲಕ್ಷ್ಮಣ, ಅಮ್ಮ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟೆಯಲ್ಲ ನೀನು ಭರ್ತನ ಇಂತಹ ಸಮಯಕ್ಕಾಗಿ ಕಾದಿದ್ದರಿಂದ ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗರ್ಥವಾಯಿತು. ನಿನ್ನಣ್ಣನು ಕೇಡಿಗೆ ಆಹುತಿ ಆದ್ರೆ ಈ ನಿನ್ನತ್ತಿಗೆಯು ಸುಲಭವಾಗಿ ನಿನ್ನವಳಾಗುಳೆಂಬ ದುರಾಲೋಚನೆ ಏನು? ರಾಮಚಂದ್ರ ಕಾಸಿದ ಸೆರಳಿನ ತೆರೆದಿ ಕರ್ಣಯುಗವಂ ಹಿರಿಯುತ್ತಿರ್ಪ ಈ ಪರಶೋಕ್ತಿಯಂ ಕೇಳಿಯುಮ್ಮಿಗೆ ಧರಣಿ ಜಯ ಈ ಪರಶೋಕ್ತಿಯಂ ಕೇಳಿಯುಮ್ಮಿಗೆ ಎನ್ನಯ ಹರಣವಿದು ಹೋಗದಿಹಲೇಕೆ ಕಠಿಣವಿದೆಂತೋ ರಾಮ ರಾಮ ಮಾ, ಏನು ಹೇಳಿದೆ ತಾಯಿ? ನಿಮ್ಮ ಬಾಯಿಂದ ಈ ಮಾತುಗಳೇ? ನಾನು ನಿಮ್ಮನ್ನು ನನ್ನ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಹಾಗಲಮ್ಮ, ನಿಮ್ಮ ಮಾತಿನಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ನಾನಿಲ್ಲಿ ಸಪ್ತಋಷಿಗಳಾಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವವರೆಗೂ ನೀವು ಈ ಸಪ್ತಋಷಿಗಳಾಜ್ಞೆಯನ್ನು ದಾಟಿ ಬರಬಾರದಮ್ಮ. ಇದೇ ನನ್ನ ಪ್ರಾರ್ಥನೆ. ಹಾಗೆ ಆಗ ಜಾಗೃತಿಯಾಗಿ